ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಮೀನ್ಸ್ 6 ಗಂಟೆ. ನೋಡ್ತಿರ್ಬೋದು ಹೊರಗಡೆ ಇನ್ನೂ ಕತ್ತಲೆ ಕಾಣ್ತಾ ಇದೆ. ಆ್ಯಕ್ಚುಲಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೆ, ಅನ್ಫಾರ್ಚುನೇಟ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಇದುವರೆಗೆ ಸ್ವಲ್ಪ ಮಿಡ್ ನೈಟಲ್ಲಿ ಜ್ವರ ಬರ್ತಿದೆ. ಬೆಳಗ್ಗೆ ಎದ್ದು ಕ್ಯಾಮ್ರಾ ಆನ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಕಿಚನ್ ಕಂಪ್ಲೀಟ್ ಕ್ಲೀನ್ ಇತ್ತು. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಕಿಚನ್ ಕ್ಲೀನ್ ಇದ್ದರೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಲ್ವಾ. ಸೊ ನಾನು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಯದುವೀರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡೇ ಟೈಮಲ್ಲಿ ಜ್ವರ ಇರೋದಿಲ್ಲ ಅವನಿಗೆ, ನೈಟ್ ಮಾತ್ರ ಬರ್ತಿದೆ. ಹಾಗಾಗಿ ಒಂದ್ಸರಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿವ್ ಇದ್ದಾನೆ, ಬಟ್ ಏನೋ ಮನಸ್ಸಿಗೆ ಸಮಾಧಾನ ಆಗಲ್ಲ, 4th ಡೇ ಅಲ್ಲ ಅಂತ ಕರ್ಕೊಂಡು ಬಂದೆ. ನಾನು ತೋರಿಸೋದು ಅವನಿಗೆ ಯುನಿಟಿ ಚೈಲ್ಡ್ ಹಾಸ್ಪಿಟಲ್ನಲ್ಲಿ ಕುವೆಂಪು ರೋಡಲ್ಲಿದೆ ಅಲ್ಲ ಅಲ್ಲಿ. ಆ್ಯಂಡ್ ಅಜಯ್ ಸರ್ ಅಂತ ಇಲ್ಲಿದ್ದಾರಲ್ಲ, ಒಳಗೆ ಹೋದ್ರಲ್ಲ ಅವ್ರ ಹತ್ರನೇ ನಾನು ಚೆಕಪ್ ಮಾಡಿಸೋದು. ಸೊ ಎವ್ರಿಥಿಂಗ್ ಈಸ್ ನಾರ್ಮಲ್, ಏನಿಲ್ಲ, ಆ್ಯಕ್ಟಿವ್ ಆಗಿದ್ದಾನಲ್ಲ. ನೋಡೋಣ, ಇನ್ನೂ 2 ಡೇಸ್ ವೆಯ್ಟ್ ಮಾಡಿ, ಇನ್ನೂ ಜ್ವರ ಹಾಗೆ ಕಂಟಿನ್ಯೂ ಆದರೆ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿದರು. ಮನೆಗೆ ಬಂದುಬಿಟ್ಟು ಅವನಿಗೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಕೊಡೋಣ ಅಂತ ಕೇಳಿದೆ. ಆರೆಂಜ್ ಕೊಡೋಣ ಅಂದ, ಅವ್ನು ಬೇಡ ಅಂದ. ಸೊ ಹಂಗಿದ್ರೆ ಜ್ಯೂಸ್ ಮಾಡಿಕೊಡ್ಲಾ, ಕುಡಿತೀಯಾ ಅಂತ ಅಂದಿದ್ದಕ್ಕೆ ಓಕೆ ಜ್ಯೂಸ್ ಆದರೆ ಕುಡಿತೀನಿ ಅಂತಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಜ್ವರ ಬಂದಾಗೆಲ್ಲ ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಆರೆಂಜ್ ಅಥವಾ ಮೋಸಂಬಿ ಯಾವುದೇ ಕೊಟ್ಟರು ತುಂಬಾ ಒಳ್ಳೆಯದು, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಆ್ಯಕ್ಚುಲಿ ಮೋಸಂಬಿ ತಗೊಂಡು ಬರೋಣ ಅಂತ ಕೇಳಿದ್ರು ಹಸ್ಬೆಂಡು, ಆದರೆ ಈಗ ಸೀಸನ್ ಅಲ್ವಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸೊ ಆರೆಂಜ್ ಹೆಂಗೂ ಸೀಸನ್ ನಡೀತಾ ಇದೆ, ಅದೇ ತೊಗೊಂಡು ಬನ್ನಿ ಅಂತಿದ್ದಕ್ಕೆ ಅದೇ ತಂದಿದ್ರು. ಇಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯದುವೀರ್ ನೋಡಿ ಎಷ್ಟು ಆ್ಯಕ್ಟಿವಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಸೊ ಆಬ್ವಿಯಸ್ಲಿ ಇದು ಹೀಗೆ ಕಂಟಿನ್ಯೂ ಆಗ್ತಿದೆ. ಪ್ರತಿ ದಿವಸ ಹೋಲ್ ಡೇ ಚೆನ್ನಾಗಿರ್ತಾನೆ, ನೈಟ್ ಮಾತ್ರ ಫೀವರ್ ಬರ್ತಿದೆ ಸ್ವಲ್ಪ. ಹಾಗಾಗಿ ನಿದ್ದೆ ಕೂಡ ಸರಿ ಹೋಗ್ತಾ ಇಲ್ಲ ನಮಗೆ. ಆ್ಯಂಡ್ ಇಲ್ಲಿ ಆರೆಂಜನ್ನ ನಾನು ಕಟ್ ಮಾಡಿಕೊಂಡೆ. ಜಸ್ಟ್ ಒಂದು 4 ಆರೆಂಜನ್ನ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಇಟ್ಕೊಂಡೆ. ಯಾಕಂದರೆ ಅವನ ಜೊತೆಗೆ ನಾನು ಜ್ಯೂಸ್ ಕುಡಿಬೇಕು, ಇಲ್ಲಾಂದರೆ ಅವ್ನು ಖಂಡಿತ ಕುಡಿಯೋಲ್ಲ ಅಂತ ನಂಗೆ ಗೊತ್ತು. ಹಾಗಾಗಿಬಿಟ್ಟು ಸೊ ಇಬ್ಬರಿಗೂ ಸೇರಿಸಿ ಮಾಡೋಣ ಅಂತಂದ್ಬಿಟ್ಟು ನಾನಿಲ್ಲಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಜ್ಯೂಸ್ ಎಲ್ಲ ಮಾಡುವಾಗ ಬೆಟರ್ ಮಿಕ್ಸಿ ಜಾರ್ಗಿಂತ ಜ್ಯೂಸರ್ನ ಯೂಸ್ ಮಾಡಿದರೆ ಚೆನ್ನಾಗಾಗುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಅದು ಬ್ಲೇಡ್ ಎಲ್ಲ ಶಾರ್ಪ್ ಇರುತ್ತಲ್ಲ, ಹಾಗಾಗಿಬಿಟ್ಟು ಆರೆಂಜ್ ಜ್ಯೂಸ್ಗೆ ಆರೆಂಜು ನಾರ್ಮಲಾಗಿ ಸ್ವಲ್ಪ ಶುಗರ್ನೇ ಹಾಕಿದ್ದೀನಿ. ಯಾಕಂದರೆ ಅದಕ್ಕೆಲ್ಲ ಬೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಎಲ್ಲ ಟೈಮಲ್ಲೂ ನಾವು ಹಾಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಜ್ಯೂಸ್ ರೆಡಿ. ಅವನಿಗೆ ಜ್ಯೂಸ್ ಕೊಟ್ಬಿಟ್ಟು ಜೊತೆಗೆ ನಾನು ಕೂಡ ಒಂದು ಗ್ಲಾಸ್ ತೊಗೊಂಡು ಅವನ ಜೊತೆ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು. ಅವನಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಮುದ್ದು ಮಾಡೋದು, ಪ್ಯಾಂಪರ್ ಮಾಡೋದು ಎಲ್ಲ. ಹಾಗೆ ಅಡುಗೆ ಕೂಡ ಮಾಡಲಿಕ್ಕಿತ್ತು. ಆಲ್ರೆಡಿ ಟೈಮ್ ಬಂದುಬಿಟ್ಟು 12:45 ಆಗ್ತಾ ಬಂದಿತ್ತು. ಬಟ್ ಇಟ್ಸ್ ಓಕೆ, ಅವನ ಜೊತೆ ಸ್ಪೆಂಡ್ ಮಾಡುವಂಥ ಕ್ವಾಲಿಟಿ ಟೈಮ್ ಮೇಯ್ನ್ ಅಲ್ವಾ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಡುಗೆ ಲೇಟ್ ಆದರೂ ತೊಂದರೆ ಇಲ್ಲ ಅಂತಂದ್ಬಿಟ್ಟು ನಾನು ಅವನ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ದೆ. ಅವನಿಗೂ ಜ್ಯೂಸ್ ಮಾತಾಡ್ಸ್ಕೊಂಡು ಜ್ಯೂಸ್ ಕುಡಿ ಅಂತ ಹೇಳ್ಕೊಂಡು ನಾನು ಜ್ಯೂಸ್ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೆ. ಹಾಗೆ ಈಗ ನೆಕ್ಸ್ಟು ಅಡುಗೆ ಒಂದು ಕ್ವಿಕ್ಕಾಗಿ ಬೇರೆ ಅಡುಗೆ ಆಗಬೇಕು. ನನ್ನ ಹಸ್ಬೆಂಡ್ ಬರೋರಿದ್ದರು ಊಟಕ್ಕೆ. ಅವರು ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು 2:30 ರೆಡಿ ಆಗಬೇಕಲ್ವ. ನಮ್ಮನೇಲಿ ಏನಿಲ್ಲ, ಹಾಗೆಲ್ಲ ಹರಿಬರಿ ಮಾಡಲ್ಲ. ಸೊ ಆಗಿಲ್ವ ಕೂಲಾಗಿ ಮಾಡು ಅಂತಾರೆ. ಬಟ್ ಸ್ಟಿಲ್ ನನಗೇನೋ ಒಂಥರ ಸಮಾಧಾನ ಆಗಲ್ಲ. ಹಾಗೆ ಅಡುಗೆಗೆ ಇಲ್ಲಿ ಕಂಪ್ಲೀಟ್ ಒಂದು ಮೆನ್ಯೂ ಮಾಡ್ತಾಯಿದ್ದೀನಿ. ಆಯಿಲ್ಲೆಸ್ ರೆಸಿಪೀಸ್ದು. ಇಲ್ಲಿ ಮೊದಲಿಗೆ ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತಂದ್ಬಿಟ್ಟು. ನಮ್ಮ ಯದುವೀರ್ಗೆ ಹೀಟ್ ಕೂಡ ಆಗಿದೆ, ಬಾಯಿ ಹತ್ರ ಎಲ್ಲ ಗಾಯ ಆಗಿದೆ. ಸೊ ಹಂಗಾಗ್ಬಿಟ್ಟು ಬರೀ ಹೆಸರುಬೇಳೆ ಪಾಯಸ ಮಾಡಿದರೆ ಅವನು ಅಷ್ಟು ಇಷ್ಟಪಡಲ್ಲ, ಶಾವಿಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಹೆಸರುಬೇಳೆ ನೆನೆಸಿಟ್ಟು ಹೋಗಿದ್ದೆ. ನೀರು ಕುದಿಲಿಕ್ಕೆ ಇಟ್ಕೊಂಡು ನಾನು ಹೆಸರುಬೇಳೆನ ಮತ್ತು ಶಾವಿಗೆನ ಹುರಿದು ಅದಕ್ಕೆ ಹಾಕಿದ್ದೀನಿ. ಹೆಸರುಬೇಳೆ ಹುರಿದಿಲ್ಲ, ಶಾವಿಗೆ ಮಾತ್ರ ಹುರಿದು ಹಾಕಿದ್ದೀನಿ. ಈಗ ಅದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಜೋಳದ ರೊಟ್ಟಿ ಮತ್ತು ಬರೀತ್ ಮಾಡೋಣ ಅಂತ. ಬರೀತ್ ಅಂದರೆ ಮುಳುಗಾಯಿ ಚಟ್ನಿ, ಸುಟ್ಟ ಮುಳುಗಾಯಿ ಚಟ್ನಿ ಅಥವಾ ಸುಟ್ಟ ಬದನೆಕಾಯಿ ಚಟ್ನಿ ಅಂತೀವಲ್ಲ ಅದು. ಇಲ್ಲಿ ಬದನೆಕಾಯಿ ಕೂಡ ನಾನು ಸುಡಲಿಕ್ಕೆ ಇಟ್ಟಿದ್ದೀನಿ, ಒಂದು ಗ್ರಿಲ್ ಯೂಸ್ ಮಾಡಿಕೊಂಡು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಗುತ್ತೆ ಇದರದ್ದು. ಹಾಗೆಯೇ ಇಲ್ಲಿ ಜೋಳದ ರೊಟ್ಟಿಗೆ ಸರಿ ಮಾಡ್ಕೋತಾ ಇದ್ದೀನಿ. ನಾವು ಸರಿ ಅಂತಾರೆ, ಹಾಗೆ ಮುದ್ದೆ ಅಂತಾರೆ, ಹಾಗೆ ಇಂಗ್ಲು ಅಂತ ಕೂಡ ಕರಿತೀವಿ ನಾವು. ಸೊ ಇದನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಜೋಳದ ರೊಟ್ಟಿದೆಲ್ಲ ಕಂಪ್ಲೀಟ್ ಮಾಡೋದು ತೋರಿಸ್ತಾ ಇಲ್ಲ, ನನಗೆ ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಆ್ಯಂಡ್ ಈ ರೆಸಿಪಿದೆಲ್ಲ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ನನ್ನ ಶಿವಮೊಗ್ಗ ರೆಸಿಪೀಸ್ ಕುಕಿಂಗ್ ಚಾನಲ್ನಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು.
ಆ್ಯಂಡ್ ಏನು ಗೊತ್ತಾ, ಆಯಿಲ್ಲೆಸ್ ರೆಸಿಪಿದು ಒಂದು ನನಗೆ ಕಮೆಂಟ್ ಬಂದಿತ್ತು ಮಾಡಿ ಅಂತ. ಈ ರೀತಿ ಸುಮಾರಷ್ಟಾಗಿ ಆಯಿಲ್ಲೆಸ್ ರೆಸಿಪೀಸ್ನ ಮಾಡ್ಬೋದು ಆ್ಯಂಡ್ ಹೆಲ್ದಿ ವರ್ಷನ್ ಕೂಡ ಹೌದು ಅಲ್ವಾ. ಎಸ್ ಫ್ರೆಂಡ್ಸ್, ಈಗ ಸರಿ ರೆಡಿಯಾಗಿದೆ. ಸೊ ಇದಕ್ಕೆ ನಮಗೆ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಕೈಯಲ್ಲಿ ಮುಟ್ಲಿಕ್ಕೆ ಬಂದಂಗೆ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ರೊಟ್ಟಿ ತಟ್ಕೊಳ್ಳೋದು ಅಷ್ಟೇ. ಹಾಗೆ ಇಲ್ಲಿ ಸರಿ ರೆಡಿ ಆದಮೇಲೆ ಇಲ್ಲಿ ಪಾಯಸಕ್ಕೆ ನಾನು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಸೊ ಹೆಸರುಬೇಳೆ ಮತ್ತು ಶಾವಿಗೆ ಎರಡೂ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಪಾಯಸದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಈ ಮದುವೆ ಮನೆಗಳೆಲ್ಲ ನೋಡಿರ್ತಿರಲ್ಲ, ಪಾಯಸ ಹಾಕಿದ ತಕ್ಷಣ ಅದು ಜಾರಿ ಹೋಗಲ್ಲ, ನೀಟಾಗಿ ಎಲೆ ಮೇಲೆ ಅದು ಲೈಟಾಗಿ ಫ್ಲೋ ಆಗ್ತಾ ಇರುತ್ತಲ್ಲ, ಆ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಪಾಯಸ ಬರುತ್ತೆ. ಆ್ಯಂಡ್ ನೋಡಲಿಕ್ಕೆ ಕೂಡ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಬಟ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದಾಗ ಸಕ್ಕರೆ ಅಥವಾ ಬೆಲ್ಲನ ನಾವು ನೋಡಿ ಹಾಕ್ಕೊಳ್ಬೇಕು, ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕಲ್ಲಿ ಸ್ವೀಟ್ನೆಸ್ ಇರುತ್ತಲ್ಲ, ಹಾಗಾಗ್ಬಿಟ್ಟು. ಆ್ಯಂಡ್ ಜೊತೆಗೆ ನಾನು ಸ್ವಲ್ಪ ಹಾಲನ್ನ ಕೂಡ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡೆ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು. ಹಾಗೆ ಇಲ್ಲಿ ನಾನು ಬದನೆಕಾಯಿ ಚಟ್ನಿಗೆ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಚಟ್ನಿ ಮಾಡಿ ರೆಡಿ ಇಟ್ಟರೆ ಬಿಸಿ ಬಿಸಿ ರೊಟ್ಟಿ ಹಾಕ್ತಿದ್ದ ಹಾಗೆ ರೊಟ್ಟಿ ತೊಗೊಂಡು ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾರೆ. ಹಾಗಾಗ್ಬಿಟ್ಟು ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ತೀನಿ. ಸಿಪ್ಪೆ ಎಲ್ಲ ತೆಕ್ಕೊಂಡು ಬದನೆಕಾಯ್ದು ಚೆನ್ನಾಗಿ ಕಿವುಚ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಟೊಮೆಟೊ ಅಥವಾ ಹುಣಸೆ ಯಾವುದಾದ್ರೂ ಹಾಕ್ಕೋಬೋದು, ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಹಾಗೆಯೂ ತಿನ್ಬೋದು ಅಥವಾ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ನಾನು ಈಗ ಲಾಸ್ಟಿಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ಬಂದರೂ ಸ್ವಲ್ಪ ಹರಿಬರಿ ಆಯಿತು ಅಂತಂದ್ಬಿಟ್ಟು, ಟೈಮ್ ಬೇರೆ ಆಗಿತ್ತಲ್ಲ. ಆ್ಯಂಡ್ ಇವತ್ತೆಲ್ಲ ಆಯಿಲ್ಲೆಸ್ ಲಂಚ್ ಮೆನ್ಯೂ ಬಂದುಬಿಟ್ಟು ಪಾಯಸ, ಆಮೇಲೆ ರೊಟ್ಟಿ, ಬರೀತು, ಮೊಸರು, ಅನ್ನ. ಸೊ ಕಂಪ್ಲೀಟ್ಲಿ ಹೆಲ್ದಿ ಮೀಲ್, ಓಕೆನಾ. ಸೊ ಊಟ ಆದಮೇಲೆ ನಾನಿಲ್ಲಿ ವಾಷಿಂಗ್ ಮಿಷಿನ್ನ ಡಿಸ್ಕಿಲ್ ಮಾಡಲಿಕ್ಕಿತ್ತು. ಸೊ ಅದಕ್ಕೆ ಟ್ಯಾಬ್ಲೆಟ್ನ ತರಿಸಿದ್ದೆ. ಸರ್ಫ್ ಎಕ್ಸೆಲ್ ಅವ್ರದ್ದು ಸುಮಾರಷ್ಟು ಬ್ರ್ಯಾಂಡಿಂದು ಡಿಸ್ಕೇಲಿಂಗಿಂದು ಪೌಡರ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು ಸಿಗುತ್ತೆ. ಬಟ್ ನಾನು ಹೇಗಿದ್ದರೂ ಲಿಕ್ವಿಡ್ ಯೂಸ್ ಮಾಡೋದು ಸರ್ಫ್ ಎಕ್ಸೆಲ್ ಅಲ್ವಾ. ಸೊ ಅದೇ ಟ್ಯಾಬ್ಲೆಟ್ನ ತರಿಸಿದ್ದೆ. ಇದು ಬಂದುಬಿಟ್ಟು 6 ಟ್ಯಾಬ್ಲೆಟಿನ ಒಂದು ಪ್ಯಾಕು, 300 ರುಪೀಸ್. ಆ್ಯಂಡ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ 340 ಏನೋ ಬಿತ್ತು ನನಗೆ. ಇದನ್ನು ತರಿಸಿನಿ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹೇಗಿದೆ ಅಂತಂದರೆ, ಇದು ಒಂದೊಂದು ಟ್ಯಾಬ್ಲೆಟ್ ಕೂಡ ಈ ಪೌಡರ್ ಬರುತ್ತಲ್ಲ ಸರ್ಫ್ ಎಕ್ಸೆಲ್ದು, ಸೇಮ್ ಅದೇ ಥರ ಸ್ಮೆಲ್ಲು, ಅದರಿಂದನೇ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಈ ಥರ. ಸೊ ಈಗ ನಾನು ವಾಷಿಂಗ್ ಮಿಷಿನ್ನ ಡಿಸ್ಕೇಲ್ ಮಾಡ್ತಾಯಿದ್ದೀನಿ. ಡಿಸ್ಕೇಲ್ ಏನಂತಂದರೆ ಡ್ರಮ್ ಡಿಸ್ಕೇಲ್, ಎಸ್ಪೆಷಲಿ ವಾಷಿಂಗ್ ಮಿಷಿನ್ದು ಡ್ರಮ್ ಡಿಸ್ಕೇಲ್. ಅಂದರೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದಾಗ ಅದರದ್ದು ಡಸ್ಟು ಎಲ್ಲ ಕೂತಿರುತ್ತಲ್ಲ, ಅದು ತುಂಬ ದಿವಸ ಹಾಗೆ ಬಿಟ್ಟರೆ ನಾವು ವಾಶಿಗೆ ಹಾಕಿದಾಗ ಬಟ್ಟೆಗಳು ನಾವು ವಾಪಸ್ ತೆಕ್ಕೊಂಡಾಗ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ವಾಷಿಂಗ್ ಮಿಷಿನ್ದು ಡ್ರಮ್ನ ಡಿಸ್ಕೇಲ್ ಮಾಡಬೇಕು. ಇಲ್ಲಿ ನನ್ನ ಜೊತೆ ಎಲ್ಲಿ ಹೋದರೂ ನನ್ನ ಒಂದು ಬಾಲ ಇದ್ದೇ ಇರ್ತಾನೆ. ಅವನಿಗೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಹಾಕೋದು ಅದೆಲ್ಲ ತುಂಬ ಇಷ್ಟ. ಸೊ ಇವಾಗ ಟ್ಯಾಬ್ಲೆಟ್ಸ್ ಕೂಡ ನಾನೇ ಹಾಕ್ತೀನಿ ಅಂತ ಅಂದ್ಬಿಟ್ಟು ಬಂದ. ಸಿಂಪಲ್ ಲಿಕ್ವಿಡ್ ಆದರೆ ವಾಷಿಂಗ್ ಮಿಷಿನ್ದಲ್ಲಿ ಆಪ್ಷನ್ ಇರುತ್ತೆ, ಅಲ್ಲಿ ಹಾಕ್ಬೋದು. ನಾವು ಲಿಕ್ವಿಡ್ಸ್ ಎಲ್ಲ ಹಾಕ್ತೀವಲ್ಲ ಡ್ರಾ, ಅದರಲ್ಲಿ. ಇದು ನಾನು ಟ್ಯಾಬ್ಲೆಟ್ ಆಗಿರೋದ್ರಿಂದ ಡೈರೆಕ್ಟ್ ಡ್ರಮ್ಮಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಡಿಸ್ಕೇಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡೋದಷ್ಟೇ. ಇನ್ನು ಕೆಲವೊಂದು ವಾಷಿಂಗ್ ಮಿಷಿನಲ್ಲಿ ನಾನು ಆಮೇಲೆ ತೋರಿಸ್ತೀನಿ ಇಲ್ಲಿದೆ ಹೇಗೆ ಅಂತ. ಆ್ಯಂಡ್ ಇಲ್ಲಿ ಬಾಷ್ ವಾಷಿಂಗ್ ಮಿಷಿನ್ ನಮ್ಮದು, ಅದ್ರ ಬಗ್ಗೆ ರಿವ್ಯೂ ಕೊಡಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಇದು ಅಪ್ಡೇಟೆಡ್ ವರ್ಷನ್, ಈಗಿನ ಅಪ್ಡೇಟೆಡ್ ವರ್ಷನ್ ಆಗಿರೋದ್ರಿಂದ ತುಂಬಾ ಫೀಚರ್ಸ್ ಇದೆ ಇದರಲ್ಲಿ. ಟೆಂಪ್ರೇಚರು ಈ ಮಳೆಗಾಲದಲ್ಲೆಲ್ಲ ಬಟ್ಟೆ ಒಣಗಲ್ಲ, ಸೊ ಟೆಂಪ್ರೇಚರ್ನ ನಾವು ಸ್ವಲ್ಪ ಹೈಯೆಸ್ಟಿಗೆ ಸೆಟ್ ಮಾಡ್ಕೊಳ್ಬೋದು, ಆವಾಗ ಇನ್ನೂ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ. ಅದಾದಮೇಲೆ ಸ್ಪಿನ್ ಸ್ಪೀಡು ಜಾಸ್ತಿ ಮಾಡ್ಕೊಳ್ಳಿಕ್ಕಿದೆ. ಆ್ಯಂಡ್ ಸ್ಪೀಡ್ ಬಟ್ಟೆಗಳು ಕಡಿಮೆ ಇದ್ದರೆ ನಾನು ಜಸ್ಟ್ 15 ಮಿನಿಟ್ಸಿಗೆ ಇಡ್ತೀನಿ, ಜಾಸ್ತಿ ಇದ್ದರೆ 30 ಮಿನಿಟ್ಸಿಗೆ ಇಟ್ಕೊಳ್ತೀನಿ. ಆ್ಯಂಡ್ ಆ್ಯಂಟಿ ರಿಂಕಲ್ ಮತ್ತು ಆ್ಯಂಟಿ ಟ್ಯಾಂಗಲ್ ಆಪ್ಷನ್ ಇದೆ. ಆ್ಯಂಟಿ ರಿಂಕಲ್ ಅಂದರೆ ಬಟ್ಟೆಗಳು ಸುಕ್ಕಾಗೋದು ಕಡಿಮೆ ಆಗುತ್ತೆ. ಈ ಆ್ಯಂಟಿ ಟ್ಯಾಂಗಲ್ ಆಪ್ಷನ್ ಬಂದುಬಿಟ್ಟು ಬಟ್ಟೆಗಳು ಮಿಷಿನ್ಗೆ ಹಾಕಿದಾಗ ಯೂಶ್ವಲಿ ಒಂದಕ್ಕೊಂದು ಸುತ್ಕೊಬಿಡುತ್ತಲ್ಲ, ಆ ಥರ ಆಗೋದಿಲ್ಲ. ನನಗಿದು ಒಂಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು, ಒಂದು ಬಟ್ಟೆ ಕೂಡ ಒಂದಕ್ಕೊಂದು ಟೈ ಆಗಿರಲ್ಲ. ಆ್ಯಂಡ್ ನಮ್ಮದು ವಾಷಿಂಗ್ ಮಿಷಿನ್ ಡ್ರಮ್ ಬಂದುಬಿಟ್ಟು 8 kg. ಆ್ಯಂಡ್ ಇಲ್ಲಿ ಸ್ಟಾರ್ಟು ಮತ್ತು ರೀಲೋಡ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ. ನಾನು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಆಗಿದೆ ಅಂದರೆ ಮತ್ತೆ ರೀಲೋಡ್ ಕೊಟ್ಟು ಎಕ್ಸ್ಟ್ರಾ ಇದ್ದರೆ ಹಾಕ್ಕೊಂಬಿಡ್ತೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮಗೆ ಸುಮಾರಷ್ಟು ಆಪ್ಷನ್ ಇದೆ, ಎಲ್ಲದಕ್ಕೂ ಬೇರೆ ಬೇರೆ ಕ್ಲಾತ್ಸಿಗೆ ಬೇರೆ ಬೇರೆ ಥರ. ಬಟ್ ಇವತ್ತು ನಾನು ಡಿಸ್ಕೇಲ್ಗೆ ಇಡ್ತಾಯಿದ್ದೀನಿ. ಡಿಸ್ಕೇಲ್ ಆಪ್ಷನ್ ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನಲ್ಲಿ, ಅಂದರೆ ಸ್ವಲ್ಪ ಹಳೆ ವಾಷಿಂಗ್ ಮಿಷಿನ್ 2 years 3 years ಬ್ಯಾಕ್ ಇಲ್ಲ ಅನ್ನೋ ಹಂಗಿದ್ರೆ ಅದಕ್ಕೆ ಏನಂದರೆ ಲಿಕ್ವಿಡ್ ಅಥವಾ
ಟ್ಯಾಬ್ಲೆಟ್ನ ಹಾಕಿಬಿಟ್ಟು ಅಲ್ಲಿ ಲಾಂಗ್ ರನ್ ಆಗುವಂಥ ಆಪ್ಷನ್ ಯಾವುದಿದೆ ಅದನ್ನು ಕೊಟ್ಟು ಮಿಷಿನ್ನ ರನ್ ಮಾಡಿದರೆ ಅದು ಕೂಡ ಡಿಸ್ಕೇಲ್ ಆಗುತ್ತೆ. ಆ್ಯಂಡ್ ನಮ್ಮ ವಾಷಿಂಗ್ ಮಿಷಿನಲ್ಲಿ 1 hour 10 minutes ತಗೋತಾ ಇದೆ ಡ್ರಮ್ ಡಿಸ್ಕೇಲಿಗೆ. ಆ್ಯಂಡ್ ಅಲ್ಲಿ ಟ್ಯಾಬ್ಲೆಟ್ ಹಾಕಿದ್ದೀವಲ್ಲ, ಸೊ ಡಿಸ್ಕೇಲಿಂಗ್ ಆಪ್ಷನ್ನ ಆನ್ ಮಾಡಿದ ಮೇಲೆ ಸೊ ಅದು ನೀರೆಲ್ಲ ಬಿಟ್ಕೊಳತ್ತಲ್ಲ, ಟ್ಯಾಬ್ಲೆಟ್ ಚೆನ್ನಾಗಿ ಮೆಲ್ಟ್ ಆಗಿಬಿಟ್ಟು ಕಂಪ್ಲೀಟ್ಲಿ ಡ್ರಮ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. 1 hour ಅಂದರೆ ಸುಮಾರಷ್ಟು ಸಮಯ ಸಾಕಲ್ವಾ. ಸೊ ನನಗೆ ಈ ಒಂದು ಕೆಲಸ ತುಂಬ ದಿವಸದ ಪೆಂಡಿಂಗ್ ಉಳಿದಿತ್ತು, ಮಾಡೋಣ ಅಂದ್ಕೊಂಡು ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಯದುವೀರು ಡ್ರಮ್ ಎದುರುಗಡೆನೇ ಕುತ್ಕೊಂಡು ನೋಡ್ತಾ ಇದ್ದ. ಸಣ್ಣ ಮಕ್ಕಳಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ, ಆಮೇಲೆ ಇಷ್ಟ ಆಗುತ್ತಲ್ವ ನೋಡಲಿಕ್ಕೆ. ಸೊ ಅದು ಚೆನ್ನಾಗಿ ಮೆಲ್ಟಾಗಿ ನೊರೆ ಎಲ್ಲ ಬಿಟ್ಕೊಂಡು ಡ್ರಮ್ ಕ್ಲೀನ್ ಆಗ್ತಾಯಿತ್ತು. ಆ್ಯಂಡ್ ನಾನು ಇದನ್ನು ಹಾಕಿಬಿಟ್ಟು ಹೋಗಿ ಮಕ್ಕೊಂಬಿಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ, ಅದು ಸ್ಟಾರ್ಟ್ ಆಗಲಿ ಅಂತಂದ್ಬಿಟ್ಟು. 1 hour ಮಲ್ಕೊಂಡ್ಬಿಡೋಣ ಅಂತ. ನೈಟೆಲ್ಲ ಕೂಡ ಸರಿಯಾಗಿ ರೆಸ್ಟ್ ಸಿಕ್ಕಿಲ್ಲ, ಒಂದು 2 ಸರಿ ಎದ್ದಿರೋದಾಯಿತು. ಹಾಗಾಗ್ಬಿಟ್ಟು ಈಗ ನಾನು ರೆಸ್ಟ್ ಮಾಡಿಕೊಂಡು ನಾನು ಈಗ ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಲಿಖಿತ್ ಸ್ಕೂಲಿಂದ ಬಂದ, ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ನ ಮಾಡೋಣ ಅಂತ ನಾನು ಏನು ಹೇಳ್ತೀವಿ ಶೇವ್ ಮಸಾಲ ಮಾಡಿ ತುಂಬ ದಿವಸ ಆಗಿತ್ತು. ಇವತ್ತು ಸ್ವಲ್ಪ ಬೇಕ್ರಿಗೆ ಹೋಗಿದ್ದೆ, ಆವಾಗ ತೊಗೊಂಡು ಬಂದೆ, ನೋಡಿದ್ನ ಯಾಕೋ ಮಾಡೋಣ ಅಂತ ಅನ್ನಿಸ್ತು. ತುಂಬ ಸಿಂಪಲ್ಲು. ಶೇವ್ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ತುರಿದಿರೋಂಥ ಕ್ಯಾರೆಟು, ಈರುಳ್ಳಿ, ಆಮೇಲೆ ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ನಾನು, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಟೇಸ್ಟಿಯಾಗಿರುವಂತಹ ಸೇವ್ ಮಸಾಲ ರೆಡಿ ಆಗುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ, ಆಮೇಲೆ ಫಿಲ್ಡ್ ಅಂತ ಕೂಡ ಅನಿಸುತ್ತೆ ಇದು. ಸೊ ಇದು ಇವತ್ತಿನ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸು. ಆ್ಯಂಡ್ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.